ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಮಾಡಿದ್ದೆ. ಅದರಿಂದ ಪ್ರಸಾದ್ ಕಂಚ ಅಂತ ಹೇಳಿ ಕುಂತಿ ಮಂತ್ರದಿಂದ ಮಕ್ಕಳನ್ನ ಪಡೆದಳಲ್ಲ ಗುರುಗಳೇ, ಇದು ನಿಜಾನ ಸುಳ್ಳ ತಿಳಿಸಿ. ಕುಂತಿ ಮಂತ್ರದಿಂದ ಮಕ್ಕಳನ್ನ ಪಡೆದ್ಲು. ಸ್ನೇಹಿತರೆ, ಇಲ್ಲಿ ವಾಸ್ತವತೆ ಅಂತ ಪ್ರೆಸೆಂಟಲ್ಲಿ ಇರೋವಂಥವ್ರಿಗೆ ವಾಸ್ತವತೆ ಅಂತ ಕರೀತಾರೆ. ಪುರಾಣಗಳು ಬೇರೆ, ಇತಿಹಾಸ ಬೇರೆ, ಕಥೆಗಳು ಬೇರೆ. ಒಬ್ಬ ಒಳ್ಳೆಯ ವ್ಯಕ್ತಿ, ಸಾಮಾನ್ಯವಾಗಿ ನೀವು ಯಾರನ್ನ ಪ್ರೀತಿಸ್ತೀರಾ ಅವರೆಲ್ಲರೂ ಒಳ್ಳೆಯವರು, ನೀವು ಯಾರನ್ನ ದ್ವೇಷಿಸ್ತೀರಾ ಅವರೆಲ್ಲರೂ ಕೆಟ್ಟವರು. ಇಲ್ಲಿ ಕೆಟ್ಟವರು ಒಳ್ಳೆಯವರು ಹೇಗೆ ತೂಕ ಮಾಡೋದು ಅಂತಂದರೆ, ಅದು ನಿಮ್ಮ ಮೇಲೆ ಬಿಟ್ಟಿದ್ದು. ನೀವು ಯಾರನ್ನ ಪ್ರೀತಿಸ್ತೀರಾ ಅವ್ರು ಏನೇ ಮಾಡಿದ್ರು ಒಳ್ಳೆಯದೇ, ನೀವು ಯಾರನ್ನ ದ್ವೇಷಿಸ್ತೀರಾ ಅವ್ರು ಏನೇ ಮಾಡಿದ್ರು ಅದು ಕೆಟ್ಟದ್ದೇ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು. ಆದ್ದರಿಂದ ಒಳ್ಳೆಯದು ಕೆಟ್ಟದ್ದು ಅನ್ನೋದು ನಮ್ಮ ನಿರ್ಧಾರಕ್ಕೆ ಬಿಟ್ಟಿದ್ದು. ನಾವು ಅವರನ್ನು ಎಷ್ಟು ಪ್ರೀತಿಸ್ತೀರಿ, ಎಷ್ಟು ಗೌರವಿಸ್ತೀರಿ, ಎಷ್ಟು ನಂಬುತ್ತೀರಿ, ಇದ್ರ ಮೇಲೆ ಪ್ಲಸ್ಸು ಮೈನಸ್ಗಳು ಆಟಗಳು ನಡೀತಾ ಇರ್ತದೆ. ಬಟ್ ಇದು ವಾಸ್ತವತೆ ಅಲ್ಲ. ಸೊ ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ಯಾವುದೇ ಕಥೆಗಳಾಗಲಿ, ಅದು ನೈಜವಾಗಿ ನಡೆದಿದ್ರೂ ಸಹ ನಡೆದಿದೆಯೋ ಇಲ್ಲೋ ಅನ್ನೋ ಪ್ರಶ್ನೆಗೆ ನಾವು ಹಿಮ್ಮುಖವಾಗಿ ಸಾಗಿದ್ರೆ ಖಂಡಿತವಾಗ್ಲೂ ನಡೆದಿದೆ ಅನ್ನೋದು ಪ್ರೂಫ್ ಆಗುತ್ತೆ, ಪ್ರೂಫ್ ಸಿಗುತ್ತೆ. ಆದರೆ ಬರೆದಿರೋದೆಲ್ಲವೂ ಸತ್ಯವ ಅಂತಂದರೆ ಖಂಡಿತವಾಗ್ಲೂ ಬರೆದಿರೋದನ್ನು ಸತ್ಯ ಸುಳ್ಳು ಅನ್ನೋದಕ್ಕಿಂತ ಏನನ್ನ ಕೊಟ್ಟಿದ್ದಾರೆ, ಏನು ಹೇಳಕ್ಕೆ ಬಯಸ್ತಾ ಇದ್ದಾರೆ, ಇದನ್ನು ಕರೆಕ್ಟಾಗಿ ಮನುಷ್ಯ ತಿಳ್ಕೊಂಬಿಟ್ರೆ, ಅರ್ಥ ಮಾಡ್ಕೊಂಡ್ರೆ ಅದ್ಭುತವಾದಂತಹ ಜ್ಞಾನ, ಅದು ಪರಮಜ್ಞಾನ. ನಾವೇನು ಮಾಡ್ತೀರಿ, ಒಂದು ಉದಾಹರಣೆಗೆ ಹೊಟ್ಟೆ ಹಸಿತಾ ಇದೆ, ಬಟ್ ಊಟ ಇಟ್ಟಿದ್ದಾರೆ ಟೇಬಲ್ ಮೇಲೆ, ಘಮ ಅಂತ ವಿಶಿಷ್ಟವಾದಂಥ ವೆರೈಟಿ ಭೋಜನಗಳನ್ನು ಇಟ್ಟಿದ್ದಾರೆ. ನಾವು ಅದನ್ನು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳೋದು ಬಿಟ್ಟು, ತೃಪ್ತಿ ಮಾಡ್ಕೊಳ್ಳೋದು ಬಿಟ್ಟು, ಇದು ಹೆಂಗೆ ಮಾಡಿದ್ರು, ಈ ತರಕಾರಿ ಎಲ್ಲಿಂದ ಬಂತು, ಇದು ಯಾವ ತೋಟದಿದು, ನಮ್ಮ ಕರ್ನಾಟಕದ ಬೇರೆ ರಾಜ್ಯದ, ಇದು ಹೇಗೆ ಬೆಳೆದ್ರು, ಇದನ್ನೆಲ್ಲ ತಿಳ್ಕೊಂಡು ಏನಾಗಬೇಕು, ನಮಗೆ ಏನು ಪ್ರಯೋಜನನಾದರೂ ಏನು ಅದರಿಂದ, ಎಲ್ಲಿಂದನೋ ಬಂತು, ಅಕಸ್ಮಾತ್ ಯಾರೋ ಮಾಡಿದವ್ರು ನೀವು ಕೇಳಿದ್ರಲ್ಲ ಅಂಥೇಳಿ ಇದು ಕೋಲಾರದಲ್ಲಿ ಬೆಳೆದಿರೋದು ಅಂತ ಹೇಳಿದ್ರು. ಯಾರೋ ಇನ್ನೊಬ್ಬ ಇದನ್ನ ಮಂಡ್ಯದಲ್ಲಿ ಬೆಳೆದಿದ್ದು ಅಂತ ಹೇಳಿದ್ರು, ಚನ್ನಪಟ್ಟಣದಲ್ಲಿ ಬೆಳೆದಿದ್ದು ಅಂತ ಹೇಳಿದ್ರು. ಎಲ್ಲೋ ಒಂದು ತಮಾಷೆಗೆ ಅಥವಾ ನೀವು ಕೇಳಿದ್ರಲ್ಲ ಅನ್ನೋ ಒಂದು ಗೌರವಕ್ಕೋಸ್ಕರ ಉತ್ತರ ಕೊಡ್ತಾರೆ. ಆ ಉತ್ತರ ನಿಜಾನ, ಆ ಉತ್ತರ ಸುಳ್ಳ, ಸಮಾಧಾನಕ್ಕೋಸ್ಕರ ಹೇಳಿದ್ದ, ನೀವು ಏನೋ ಟೈಮ್ ಪಾಸ್ ಕೇಳಿದ್ರಿ ಅಥವಾ ಕುತೂಹಲದಿಂದನೇ ಕೇಳಿರ್ಬೋದು, ಅವರು ಅದೇ ರೀತಿ ಟೈಮ್ ಪಾಸ್ಗೋಸ್ಕರನೇ ಹೇಳಿದ್ರು ಅಥವಾ ಕುತೂಹಲಕ್ಕೋಸ್ಕರನೇ ಹೇಳಿದ್ರು. ಇದು ಯಾವುದು ನಯಾ ಪೈಸಕ್ಕೆ ಉಪಯೋಗ ಬರಲ್ಲ. ಹೊಟ್ಟೆ ತುಂಬ ಟೇಬಲ್ ಮೇಲೆ ಮೃಷ್ಟಾನ್ನ ಭೋಜನ ಇದೆ, ಅದನ್ನು ಕಣ್ಣಿಗೆ ಕಣ್ಣಿಗೆ ಹೊತ್ಕೊಂಡು ತಿನ್ನೋದು ಕಲಿಬೇಕೇ ಹೊರತು ಈ ರೀತಿ ಎಲ್ಲ ಕೇಳೋವಂಥದ್ದು ಖಂಡಿತವಾಗ್ಲೂ ಮುಟಾಳ್ತನ. ಸೊ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ, ಅದರ ಅರ್ಥನೇ ಅದು. ಅದನ್ನು ತಿಳ್ಕೊಳ್ಳಿ ಅಂತಲೇ ನಾನು ಹೇಳಿರೋದು ಆ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ. ಕುಂತಿಗೆ ಮಂತ್ರದಿಂದ ಮಕ್ಕಳಾಯಿತು, ಆಗಲಿ ಬಿಡಿ, ಆಗಿರಬಹುದು ಅಥವಾ ಆಗದೇ ಇರಬಹುದು. ಈಗ ಆಗಿದೆ ಅಂತ ತಿಳ್ಕೊಳ್ಳೋಣ, ಆಗಿದೆ, ಮಕ್ಕಳಾಗಿದೆ. ಈಗ ನಾವು ಹೇಳಿದ್ರೆ ಆ ಮಂತ್ರಕ್ಕೆ ಮಕ್ಕಳಾಗ್ತವ, ಆಗೋದಿಲ್ಲ. ಈಗ ಅದನ್ನು ತಿಳ್ಕೊಂಡು ಏನು ಮಾಡಬೇಕು, ಒಂದು ಅಕಸ್ಮಾತ್ ಈಗ ಆಗಲಿಲ್ಲ, ಅದು ಕಟ್ಟುಕತೆ ಇರ್ಬೋದು, ಸುಳ್ಳು, ಏನು ಮಾಡ್ತೀರಾ, ಸುಳ್ಳು ಅಂತ ತಿಳ್ಕೊಂಡು ಏನು ಮಾಡ್ತೀರಾ, ನೆಕ್ಸ್ಟ್ ನಿಮ್ಮ ಮನಸ್ಸಿನಲ್ಲಿ ಉದ್ಭವ ಆಗುವಂತಹ ಪ್ರಶ್ನೆಗಳೇನು. ಒಂದು ಪ್ರಶ್ನೆ ಉದ್ಭವ ಆಯಿತು ಅಂತಂದರೆ ಅದಕ್ಕೆ ಉತ್ತರ ಸಿಕ್ಕಿದ ಮೇಲೆ ಮತ್ತೊಂದು ಉದ್ಭವ ಆಗೇ ಆಗುತ್ತೆ. ಇದು ಎಂಡ್ ಆಗೋದಿಲ್ಲ, ಇದು ನಿರಂತರ ಹೋಗ್ತಾ ಇರ್ತದೆ. ಆದ್ದರಿಂದ ಎಷ್ಟೋ ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ನಡೆದಂತಹ ಪ್ರಶ್ನೆಗೆ ಹೀಗೆ ಉತ್ತರ ತಿಳ್ಕೊಂಡು ಏನಾಗಬೇಕು, ಏನೂ ಇಲ್ಲ. ಇತಿಹಾಸ, ನಡೆದು ಹೋದ ಘಟನೆಗಳನ್ನು ಒಂದು ಪುಸ್ತಕದ ಮೂಲಕ ಬರೆದಿರ್ತಾರೆ. ಶಾಲಾ ಕಾಲೇಜುಗಳಲ್ಲೂ ಅದನ್ನೇ ಓದಿಸ್ತಾರೆ. ಪಾಣಿಪತ್ ಯುದ್ಧ ಯಾವಾಗ ನಡೀತು, ಎಷ್ಟನೇ ಇಸ್ವಿಲ್ ನಡೀತು, ಯಾರು ಗೆದ್ದರು, ಯಾರು ಸೋತರು. ನನ್ನ ಪ್ರಕಾರ ಇವೆಲ್ಲ ಉಪಯೋಗಕ್ಕೆ ಬರೋದಿಲ್ಲ. ಆದರೂ ಕೂಡ ಕೆಲವರು
ಬರೆಸ್ತಾರೆ. ಎಜುಕೇಷನ್, ನಾನು ಎಜುಕೇಷನ್ ಅಂದರೆ ಮೂರೇ ನನಗೆ: ಓದಕ್ಕೆ ಬರಬೇಕು, ಬರೆಯಕ್ಕೆ ಬರಬೇಕು, ಮಾತಾಡಕ್ಕೆ ಬರಬೇಕು. ಎಜುಕೇಷನ್ ಮುಗ್ದಾಯ್ತು. ಇದ್ರ ಮೇಲೆ ಇನ್ನೇನು ಬೇರೆ ಎಜುಕೇಷನ್ ಅವಶ್ಯಕತೆನೇ ಇಲ್ಲ. ಕೂಡೋದು, ಕಳಿಯೋದು, ಗುಣಿಸೋದು, ಬಾಗ್ಸೋದು ಇದೆಲ್ಲ ಬರಬೇಕು. ಸಮಾಜ ತಿಳ್ಕೊಳ್ಬೇಕು. ಕತೆ ಹೇಳ್ದಂಗೆ ಹೇಳಿದ್ರು ಕೂಡ ಅರ್ಥ ಆಗ್ಬಿಡ್ತದೆ. ಪಠ್ಯಪುಸ್ತಕದ ಮೂಲಕ ಬರೆಯೋಂಥ ಅವಶ್ಯಕತೆ ಇಲ್ಲ. ಬಟ್ ಇಂದಿನ ಎಜುಕೇಷನ್ ಆ ರೀತಿ ಮಾಡ್ರನ್ ಎಜುಕೇಷನ್ ಹಂಗೆ ಇರೋದು. ಬಟ್ ನನ್ನ ಪ್ರಕಾರ ಇಷ್ಟು: ಓದಕ್ಕೆ ಬರಬೇಕು, ಮಾತಾಡಕ್ಕೆ ಬರಬೇಕು, ಬರೆಯಕ್ಕೆ ಬರಬೇಕು. ನಮ್ಮ ಮಾತೃಭಾಷೆಯನ್ನು ಕಲೀರಿ, ಬೇರೆ ಹೊರ ರಾಜ್ಯದ ಭಾಷೆಗಳನ್ನು ಕಲೀರಿ. ಎಷ್ಟು ಬೇಕಾದರೂ ಅನ್ಲಿಮಿಟಲ್ಲಿ ಕಲಿಬೋದು. ಇನ್ನು ವೈಯಕ್ತಿಕವಾಗಿ ಅವನ ಸ್ಕಿಲ್, ಟ್ಯಾಲೆಂಟ್ ಯಾವುದರಲ್ಲಿ ಅವನು ಮಾಸ್ಟರ್ ಮಾಡಿದ್ರೆ ಅತ್ಯದ್ಭುತವಾಗಿ ಬೆಳಿತಾನೆ, ಅಭಿವೃದ್ಧಿ ಸಮೃದ್ಧಿ ಹೊಂದುತ್ತಾನೆ. ಇದ್ರ ಬಗ್ಗೆ ಇರಬೇಕೆ ಹೊರತು ಈ ಕುಂತಿಗೆ ಮಂತ್ರದಿಂದ ಮಕ್ಕಳಾಯಿತು ಆಗಿರಬಹುದು, ಆಗದೇ ಇರಬಹುದು, ಅದು ಎಷ್ಟೋ ವರ್ಷಗಳ ಹಿಂದೆ ನಡೆದಂಥದ್ದನ್ನು ಸರಿ ತಪ್ಪು ಅಂತ ತಿಳ್ಕೊಂಡು ಈಗ ನಮಗಾಗುವಂಥ ಪ್ರಯೋಜನನಾದ್ರೂ ಏನು? ಖಂಡಿತವಾಗ್ಲೂ ಅದೆಲ್ಲ ಪ್ರಯೋಜನ ಇಲ್ಲ. ಅದು ಕತೆಯಲ್ಲಿ ಏನು ಬೇಕಾದರೂ ಸಾಧ್ಯವಿದೆ. ನನಗೆ ರೆಕ್ಕೆ ಬಂದು ಹಾರ್ತಾ ಇದ್ದೀನಿ, ನಾನು ಹಾವಿನ ಥರ ತೆವಳ್ಕೊಂಡು ಹೋಗ್ತಾ ಇದ್ದೀನಿ. ಹಾವಿಗೆ ಹೇಗೆ ತಲೆ ಇದೆ, ಮುಖ ಮಾತ್ರ ಇದೆ, ಬಟ್ ಬಾಡಿ ಎಲ್ಲ ಹಾವು ಆಗ್ಬಿಟ್ಟಿದೆ. ಕಲ್ಪಿಸ್ಕೊಳ್ಳೋಕ್ಕೇನಂತೆ, ಊಹಿಸ್ಕೊಳ್ಳೋಕ್ಕೇನಂತೆ, ಭ್ರಮೆಗೇನಂತೆ, ಏನು ಬೇಕಾದರೂ ಭ್ರಮಿಸ್ಕೊಳ್ಬಹುದು. ಸೊ ಆದ್ದರಿಂದ ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದೀರಿ ಇದು ಬಹಳ ಬಹಳ ಮುಖ್ಯ. ಅದನ್ನು ನೀವೆಲ್ಲರೂ ಚೆನ್ನಾಗಿ ಥಿಂಕ್ ಮಾಡಿ. ಈಗ ಪ್ರಸ್ತುತದಲ್ಲಿ ನಮಗೆ ಏನನ್ನು ನಾನು ತಿಳ್ಕೊಂಡ್ರೆ ನನ್ನ ಒಂದು ಜೀವನ ಪಾವನವಾಗುತ್ತೆ ಅಥವಾ ಅಭಿವೃದ್ಧಿ ಸಮೃದ್ಧಿ ಹೊಂದುತ್ತೆ, ಯಶಸ್ಸು ಕೀರ್ತಿ ಗಳಿಸೋದಕ್ಕೆ ಏನು ದಾರಿ, ಗುರಿ ಸಾಧನೆ ಮುಟ್ಟೋದಕ್ಕೆ ನಾನು ಏನು ಮಾಡಬೇಕು, ಇದನ್ನು ಮಾಡಿದ್ರೆ ಸಾಕು. ಇತಿಹಾಸ ನಡೆದಿರಬಹುದು, ನಡೀದೇನೆ ಇರಬಹುದು, ಪಾಸ್ಟ್ ಮರೆತು ಬಿಡಿ. ಪಾಸ್ಟ್ನಲ್ಲಿ ಏನೂ ಇಲ್ಲ, ಅವೆಲ್ಲವೂ ಕೂಡ ಸುಮ್ಮನೆ ಟೈಮ್ ವೇಸ್ಟು. ನಿಮ್ಮ ಅತ್ಯಮೂಲ್ಯವಾದ ಜೀವನದ ಸಮಯವನ್ನು ಪಾಸ್ಟನ್ನು ನೆನೆಸ್ಕೊಂಡು ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಸಮ್ ಗುಡ್ ಥಿಂಗ್ಸ್ ಅಟ್ರಾಕ್ಟ್ ಮಾಡಿ. ಏನೋ ನಡೆದಿದೆ, ಕೃಷ್ಣ ಏನು ಹೇಳ್ತಾವನೆ ಅದು ನಿಜಾನ ಸುಳ್ಳ ಬೇಕಾಗಿಲ್ಲ. ಕೃಷ್ಣ ಪರಮಾತ್ಮ ಅಂದರೆ ಏನು? ನಾನು ಕೃಷ್ಣನ ಯುಕ್ತಿ ಅಂತ ಕರಿತೀನಿ. ಭಗವಂತ ಅಂತ ನಾನು ಪ್ರಾರ್ಥನೆ ಮಾಡೋದಕ್ಕಿಂತ, ಆರಾಧಿಸೋದಕ್ಕಿಂತ ಕೃಷ್ಣ ನನಗೆ ಯುಕ್ತಿ. ಏನೋ ಒಂದು ಸಂದರ್ಭೋಚಿತವಾಗಿ ನನಗೆ ಸಮಸ್ಯೆಗಳು ಬಂದು ಆ ಸಮಸ್ಯೆನ ಎದುರಿಸೋದಕ್ಕೆ ಕೃಷ್ಣ ಪರಮಾತ್ಮ ಸಹಾಯ ಮಾಡ್ತಾನೆ. ಮಹಾಭಾರತ ನನಗೆ ಸಹಾಯ ಆಗುತ್ತೆ. ಆ ಭಗವದ್ಗೀತೆ 18 ಅಧ್ಯಯನಗಳು ನನಗೆ ಸಹಾಯಕ್ಕೆ ಬರ್ತವೆ. ಅದನ್ನು ಅನುಕೂಲ ಮಾಡ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಇದು ಮೌಸ್, ಇದು ಲ್ಯಾಪ್ಟಾಪಲ್ಲಿ ಹಾಗೆ ಮಾಡೋದಕ್ಕಿಂತ ಮೌಸಲ್ಲಿ ವೈರ್ಲೆಸ್ ಮೌಸ್ ಇದು ಅನುಕೂಲ ಆಗುತ್ತೆ. ಅನುಕೂಲ ಮಾಡ್ಕೊಳ್ಳಿ ಅಂದರೆ ಉಪಯೋಗಿಸ್ಕೊಳ್ಳೋದನ್ನು ಕಲಿಸ್ಕೊಳ್ಳಿ. ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ ಸದುಪಯೋಗ ಪಡಿಸ್ಕೊಳ್ಳಿ. ಒಂದು ಉಪಯೋಗ, ಇನ್ನೊಂದು ಸದುಪಯೋಗ. ಆದ್ದರಿಂದ ಭಗವದ್ಗೀತೆಯನ್ನು ನಾನು ಸದುಪಯೋಗ ಪಡಿಸ್ಕೊಳ್ತೀನಿ. ಏನೇ ಬಂದ್ರೂ ಅದರಲ್ಲಿ ಉತ್ತರ ಇದೆ. ಅದೇ ರೀತಿ ಪ್ರತಿಯೊಂದು ಇತಿಹಾಸದಲ್ಲಿ ನಡೆದಿರುವಂಥದ್ದನ್ನು ಸಮಥಿಂಗ್ ಗ್ರೇಟ್, ನಿಮ್ಮ ದೃಷ್ಟಿಕೋನವನ್ನು ಯಾವುದೋ ಒಂದು ಸಬ್ಜೆಕ್ಟ್ ಮೇಲೆ ಹಾಕಿ ಆ ಒಂದು ಟೂಲ್ಸನ್ನು ಎತ್ಕೊಂಡು ನೀವು ಉಪಯೋಗಿಸಿ, ನೀವು ಜೀವನ ಮಾಡಿ. ಒಂದು ಟೂಲ್ಸ್, ಫಾರ್ ಎಕ್ಸಾಂಪಲ್, ಈಗ ನನ್ನ ಹತ್ರ ಬೈಕ್ ಇದೆ, ಅದೊಂದು ಟೂಲ್ಸ್, ಅದು ಬಹಳ ಅನುಕೂಲಕ್ಕಾಗುತ್ತೆ. ನನ್ನ ಹತ್ರ ಕಾರ್ ಇದೆ, ಬೈಕ್ಗಿಂತ ಕಾಸ್ಟ್ಲಿ ಕಾರ್ ಇದೆ, ಅನುಕೂಲಕ್ಕೆ ಬರ್ತದೆ. ಸೊ ನನ್ನ ಹತ್ರ ಅದ್ಭುತವಾಗಿರುವಂಥ ಮನೆಯಲ್ಲಿ ಬೇಕಾಗಿರುವಂಥ ಎಲ್ಲ ವಸ್ತುಗಳು ಒಂದೊಂದು ಟೂಲೇ. ಅದೇ ಥರ ಆ ಟೂಲ್ ಇದ್ದರೆ ನಿಮ್ಮ ಜೀವನ ಅನುಕೂಲ ಆಗುತ್ತೆ. ಮಹಾಭಾರತ ಆಗಲಿ, ರಾಮಾಯಣ ಆಗಲಿ, ಸತ್ಯ ಹರಿಶ್ಚಂದ್ರನ ಯಾವುದೇ ಪುರಾಣ ಕಥೆಗಳಾಗಲಿ, ಅದರಿಂದ ನೀವು ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ನೋಡಿ. ಆ ಸಂದರ್ಭಕ್ಕೆ ಆ ಒಂದು ರಾಮಾಯಣ ಅಥವಾ ಮಹಾಭಾರತ ಹೇಗೆ ನನಗೆ ಅನುಕೂಲಕ್ಕಾಯಿತು ಅಥವಾ ಅನುಕೂಲ ಮಾಡ್ಕೊಳ್ಬೇಕು, ಇಷ್ಟು ಮಾಡ್ಕೊಂಡ್ರೆ ನೋಡಪ್ಪ, ಕಥೆಗಳು ಪುರಾಣಗಳು ಎಲ್ಲವೂ ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಳೋಂಥ ವಿದ್ಯೆ ಕಲ್ತಿದ್ರೆ ಯಾವುದನ್ನು ಬೇಕಾದ್ರೂ ಮಾಡ್ಕೊಳ್ಬೋದು. ನಿಜವಾಗ್ಲೂ ಎಷ್ಟೋ ಸಮಸ್ಯೆಗಳಿಗೆ ನನಗೆ ಪರಿಹಾರಗಳು ಭಗವದ್ಗೀತೆಯಿಂದ ಸಿಕ್ಕಿದೆ. ನನಗೆ ಅಷ್ಟವಕ್ರ ಮಹಾಗೀತೆಯಿಂದ ಸಿಕ್ಕಿದೆ. 10 ಮಹಾಗೀತೆಗಳಿದೆ, ಭಾರತೀಯ 10 ಮಹಾಗೀತೆಗಳು. ಇದನ್ನೆಲ್ಲವನ್ನ ಓದಿ, ಖಂಡಿತವಾಗಲೂ ನಿಮ್ಗೆ ಯಾವುದೋ ಒಂದು ರೂಪದಲ್ಲಿ ಅನುಕೂಲ ಆಗುತ್ತೆ. ಅದು ಬಿಟ್ಟು ನಾವು ಅದನ್ನು ಸರಿ ತಪ್ಪು ಅಂತ ಹುಡುಕೋದಕ್ಕಿಂತ ಜಸ್ಟ್ ಆ್ಯಸ್ ಎ ಟೂಲ್, ಅದು ನಮ್ಮನ್ನು ನಾವು ಅದನ್ನು ಅನುಕೂಲ ಮಾಡ್ಕೊಳ್ಬೇಕು. ಅದು ನಮ್ಮನ್ನು ಅನುಕೂಲ ಮಾಡ್ಕೊಳ್ಳೋಕೆ ಬಿಡಬೇಡಿ, ಅದನ್ನು ನಾವು ಅನುಕೂಲ ಮಾಡ್ಕೊಳ್ಬೇಕು. ಸೊ ಮುಕ್ತವಾಗಿ ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀಡ್ತೀನಿ. ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕಳಿಸಿ ಅಥವಾ ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ
ನೀವು ಏನೇ ಪ್ರಶ್ನೆ ಕೇಳಿದ್ರು ಕೆಲವರು ದೊಡ್ಡ ದೊಡ್ಡ ಪ್ರಶ್ನೆಗಳಿಗೆ ಕೇಳ್ತಾರೆ. ಅದನ್ನು ಚಿಕ್ಕದಾಗಿ ವಿಡಿಯೋ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ವಾರಕ್ಕೊಂದು ವಿಚಾರ ಸತ್ಸಂಗ ಕಾರ್ಯಕ್ರಮದಲ್ಲಿ ಪ್ರತಿ ಭಾನುವಾರ ರಾತ್ರಿ 8ರಿಂದ 9 ಗಂಟೆಗೆ ನಡೆಯುವಂತಹ ಕಾರ್ಯಕ್ರಮದಲ್ಲಿ ನೀವು ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೇಳಬಹುದು. ಯಾರ್ಯಾರು ಒಂದು 4-5 ಪ್ರಶ್ನೆ ಸೇಮ್ ರಿಲೇಟೆಡ್ ಕೇಳಿರ್ತಾರೆ, ಅದನ್ನೇ ವಿಷಯವಾಗಿ ಮಾಡುವಂಥದ್ದು. ಅಥವಾ ಕಾಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳು ಯಾವುದೇ ರೀತಿ ಇದ್ರೂ ಅದನ್ನು ಎಳೆ ಎಳೆಯಾಗಿ ಬಿಡಿಸಿ ನಿಮಗೆ ತಿಳಿಸುವಂತಹ ಪ್ರಯತ್ನ, ಅರ್ಥ ಮಾಡ್ತುವಂತಹ ಪ್ರಯತ್ನ. ಆದ್ದರಿಂದ ನಿಮ್ಮದೇನೇ ಇದ್ರೂ ಮುಕ್ತವಾಗಿ ಮಾಡ್ಬೋದು. ಸತ್ಸಂಗದ ಗ್ರೂಪನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿ ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಭಾನುವಾರ ಉಚಿತವಾಗಿ ಸತ್ಸಂಗಕ್ಕೆ ಅಟೆಂಡ್ ಆಗಬಹುದು. ಧನ್ಯವಾದಗಳು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.